ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನವೆಂಬರ್ 17ನೇ ತಾರೀಕು ನಮ್ಮ ಎಲಿಟಾದಲ್ಲಿ ಕನ್ನಡ ರಾಜ್ಯೋತ್ಸವದ ಸೌರಭ ಕಾರ್ಯಕ್ರಮ ನಡೆಯಲಿದೆ. ಹಾಗಾಗಿ ನಾನಂತೂ ಆ ಸಂಜೆ ಎಲ್ಲೂ ಹೋಗಲ್ಲಪ್ಪ, ನೀವು ಹೋಗಲ್ಲ ತಾನೆ? ನಮ್ಮಿಂದ ನಮಗಾಗಿ ನಮಗೋಸ್ಕರ ಈ ಸೌರಭ ಸಂಭ್ರಮ. ವಾಸವಿ, ಮುಂದಿನ ಕಾರ್ಯಕ್ರಮ ಹೇಳ್ತೀಯಾ? ರಶ್ಮಿ, ನಿಮಗೆ ಗೊತ್ತಾ ಈ ಸೌರಭ ಪ್ರೋಗ್ರಾಮಿಗೆ ಯಾರು ಸ್ಪೆಷಲ್ ಗೆಸ್ಟ್ ಆಗಿ ಬರಕತ್ತಾರಂತ? ಯಾರು ವಾಸವಿ, ಯಾರು ಬರ್ತಾ ಇದ್ದಾರೆ? ನಮ್ಮ ಚಲನಚಿತ್ರ ನಟಿ, ನಮ್ಮ ನೆಚ್ಚಿನ ನಟಿಯಾದಂತಹ ಶ್ರುತಿ ಹರಿಹರನ್ ಅವ್ರು ಬರಕತ್ತಾರ. ಓ ಹೌದಾ? ಅಷ್ಟೇ ಅಲ್ಲ, ಅವ್ರ ಆ್ಯಕ್ಟಿಂಗು, ಅವ್ರ ವಾಯ್ಸ್ ಅಂತರೂ ಫುಲ್ ವಿಶೇಷ ಆಯ್ತು ನೋಡ್ರಿ. ಓ, ಮತ್ತು ಅವ್ರ ಜೊತೆ ಸೆಲ್ಫಿ ಸಿಗುತ್ತಾ ಇಲ್ಲ ನಮಗೆ? ನಿಮಗೆ ಸೆಲ್ಫಿ ಬೇಕಂದ್ರೆ ನೀವು ಸೌರಭ ಪ್ರೋಗ್ರಾಮಿಗೆ ಬರಲೇಬೇಕು. ಮತ್ತು ಅಷ್ಟೇ ಅಲ್ಲ, ನಮ್ಮವರೇ ಆದ 40 ಮಕ್ಕಳು ಮತ್ತು ಮಹಿಳೆಯರಿಂದ ಪಂಚಭೂತ ತತ್ವ ಎನ್ನುವ ಪೌರಾಣಿಕ ನಾಟಕ ಇದೆ. ಶ್ವೇತಾ ಮೋಹನ್ ಅವರ ನಿರ್ದೇಶನ ಅಂದರೆ ಅಬಬ, ಅದೇನೋ ಅಲಂಕಾರ, ಅಭಿನಯ, ನೋಡಕ್ಕೆ 2 ಕಣ್ಣು ಸಾಲದೇನೋ. ಇದ್ರ ಜೊತೆಗೆ ಸೌರಭ ಸಿರಿ ಪ್ರಶಸ್ತಿ ನಮ್ಮ ರಘುವೀರ್ ಅವ್ರಿಗೆ ಮತ್ತು ಬಾಲರತ್ನ ಪ್ರಶಸ್ತಿ ಜೈಷ್ಣವಿಗೆ. ಗೊತ್ತಲ್ರಿ, ಇವರ ಸತತ ಸಾಧನೆಗಳಿಗೆ ಸೇರುವ ಸನ್ಮಾನ ನೋಡಕ್ಕೆ ಬರ್ತೀರಲ್ರಿ. ಪ್ರಶಸ್ತಿಗಳ ಪ್ರಾಯೋಜಕರು ನಮ್ಮ ಆದರ್ಶ ಕನ್ನಡತಿ ರೇವತಿ ಕಾಮತ್ ಅವರು. ಅನೇಕ ಪ್ರಶಸ್ತಿ ವಿಜೇತೆ ರೇವತಿ ಅವರು ಕೊಡಗೈ ದಾನಿಗಳು ಕೂಡ ಅಲ್ಲವೇ? ಕೇವಲ ನೋಟ ಮಾತ್ರ ಅಲ್ಲ, ಊಟ ತಿಂಡಿಗಾಗಿ ಕೆಫೆ ಸ್ವಾರಸ್ಯರವರು ಬಂದಿರುತ್ತಾರೆ. ಇನ್ನೇನು ಕಿಚನ್ ಕ್ಲೋಸ್ ಅಷ್ಟೇ. ಎಲ್ಲ ಅಂಗಡಿಗಳಿಗೂ ಭೇಟಿ ಕೊಟ್ಟು ಮನಸ್ಸು ತುಂಬುವಷ್ಟು ಶಾಪಿಂಗ್ ಮಾಡಿ ರುಚಿಯಾದ ತಿಂಡಿ ತಿನ್ನೋದು ಸೌರಭದ ಸಂಭ್ರಮವೋ ಸಂಭ್ರಮ. ಆಟ, ಪಾಠ, ಊಟ, ನೋಟ ಎಲ್ಲವೂ ಇರುತ್ತೆ. ಸಂಗೀತ, ನಾಟ್ಯ, ಸಾಹಿತ್ಯ, ಸ್ನೇಹಿತರ ಒಡನಾಟ, ಆಹಾ, ಇನ್ನೇನು ಬೇಕು? ನಡಿರಿ ಹೋಗೋಣ ಸೌರಭಗೆ. ನವೆಂಬರ್ 17ನೇ ತಾರೀಕು ಭಾನುವಾರ ಸಂಜೆ ಎಲ್ಲರೂ ಸೇರೋಣ, ಹಾಡೋಣ, ಕುಣಿಯೋಣ, ಕನ್ನಡಾಂಬೆಗೆ ಕನ್ನಡದಲ್ಲಿ ಕೈ ಜೋಡಿಸೋಣ. ಕನ್ನಡ ರಾಜ್ಯೋತ್ಸವ ಅಂದರೆ ಕನ್ನಡದ ಕಂಪು, ಸೊಂಪು, ಸಾಹಿತ್ಯ, ಸಂಗೀತ, ಆಹಾರ, ಉಡುಪುಗಳ ಆರಾಧನೆ. ಕನ್ನಡವನ್ನು ಬಳಸೋಣ, ಬೆಳೆಸೋಣ, ಉಳಿಸೋಣ ಅಲ್ಲವೇ? ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾ